ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬುಕ್ಸು, ಸಾಕ್ಸು, ಶೂಸು ಮತ್ತು ನಿಮಗೆ ಯೂನಿಫಾರ್ಮ್ ಕೊಡ್ತೀವಿ, ದಿನ ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಬೆಳಗ್ಗೆ ಹಾಲು, ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಕೊಡ್ತೀವಿ. ಇದೆಲ್ಲದೂ ಕೂಡ ಕೊಡ್ತಕ್ಕಂಥದ್ದು. ಕೆಲವು ಟೀಚರ್ಸ್ ಕೊಡ್ತಾ ಇರೋದ್ರಿಂದ ಸುಮಾರು ಈ ಏನು ಇಂಟರ್ನಲ್ ರಿಸರ್ವೇಷನ್ದು ಮುಗಿದ ತಕ್ಷಣ ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟ್ ಸುಮಾರು 17,000 ಟೀಚರ್ಸ್ನ ತಗೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇಂಟರ್ನಲ್ ರಿಸರ್ವೇಷನ್ ಅನೌನ್ಸ್ ಆದ ತಕ್ಷಣ ಅದು ಸ್ವಲ್ಪ ಕಲಿಕೆಗೆ ಹೆಲ್ಪ್ ಆಗ್ತದೆ. ತುಂಬ ಶಾರ್ಟೇಜ್ ಇರೋದ್ರಿಂದ ಅದು ಸ್ವಲ್ಪ ಹೆಲ್ಪ್ ಆಗ್ತದೆ. ಸ್ಟ್ರೆಂತ್ ಇಲ್ಲ, ಆದರೆ ಕೆಲವೊಂದು ಕಡೆ ಸ್ಟ್ರೆಂತ್ ಇದ್ದು ಎಲ್ಲ ಸೌಲಭ್ಯ ಇದ್ರೂ ಕೂಡ ಕೊಠಡಿಗಳಿಲ್ಲ, ಶಿಥಿಲಾವಸ್ಥೆ ತಲುಪಿದೆ. ಕೊಠಡಿಗಳು ಬೇಕಾದಷ್ಟು ಇದ್ದಾವೆ, ಶಾರ್ಟೇಜ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಈ ವರ್ಷ ಸುಮಾರು 3,000 ಕೊಠಡಿಗಳನ್ನು ಇಡೀ ರಾಜ್ಯದಲ್ಲಿ ಹಂಚ್ತಕ್ಕಂಥ ವ್ಯವಸ್ಥೆಯನ್ನು, ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ KPS ಶಾಲೆಗಳನ್ನು ನಾವು ಮಾಡ್ತಾಯಿದ್ವಿ. ಒಂದೊಂದು ಕ್ಷೇತ್ರಕ್ಕೆ 2ರಿಂದ 3 KPS ಶಾಲೆಗಳನ್ನು ಕೊಡಬೇಕು. ಮತ್ತು ಮುಂದಿನ ವರ್ಷ 2-3 ಮಾಡಿದರೆ ಸುಮಾರು ಒಂದು 5-6 ವರ್ಷಕ್ಕೆ ಒಂದು ಗ್ರಾಮ ಪಂಚಾಯತಿಗೆ ಒಂದು KPS ಶಾಲೆನ, ಅದರಲ್ಲಿ 1000ರಿಂದ 1200 ಮಕ್ಕಳು ಇರ್ತಾರೆ. LKG ಇಂದ PUC ವರ್ಗು ಓದ್ತಾರೆ. ಇದು ತುಂಬ ಹಿಟ್ ಆಗಿದೆ. ಅದರ ಎಲ್ಲ ಕಡೆಯೂ ಕೂಡ ಅದನ್ನು ಜನರು ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಶಾಲೆಗಳ ಕೊಠಡಿ ಭಾಳ ನೆಸೆಸಿಟಿಯಲ್ಲಿದೆ. ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತೇಳಿ ಈ ಸತಿಗೆ ತೀರ್ಮಾನ ಮಾಡಿ ಬಿಲ್ಡಿಂಗ್ಸ್ನ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಕೇಳ್ಕೊಂಡಾಗ ಅವರು ಕಂಬಳಿಯನ್ನು ತಯಾರು ಮಾಡ್ತೀವಿ. ಆ ತಯಾರು ಮಾಡಿದ ನಂತರ ಈ ನಮ್ಮ ಕಾಡಿ ಬೋರ್ಡಿ ಚಿತ್ರದುರ್ಗಕ್ಕೆ ಕಳಿಸಿಕೊಡ್ತೀವಿ. ಅಲ್ಲಿಂದ ಅವರು ಭಾಳ ಚೆನ್ನಾಗೈತೆ ಈ ಕಂಬಳಿ, ಇದನ್ನು ನಾವು ಬೆಂಗಳೂರಿಗೆ ಕಳಿಸ್ಕೊಡ್ತೀವಿ. ಅವರು ಹೇಳಿದ ಟೈಮಿಗೆ ನೀವು ಬೆಂಗಳೂರಿಗೆ ಬರಬೇಕಂತ ಹೇಳಿದಾಗ ನಾವು ಬೆಂಗಳೂರಿಗೆ ಹೋಗ್ತೀವಿ. ಒಂದು 20 ದಿವಸ ಕಾಲಾವಕಾಶ ತಗೊಂಡು ಮಾಡಿದ್ದೀವಿ. ಅದು 4 ಲಾಳಿ ಮತ್ತು 3 ಗಣಿಕೆಯಿಂದ ತಯಾರು ಮಾಡ್ತೀವಿ. ಅದು ಬಹಳ ಕಷ್ಟದಿಂದ ತಯಾರು ಮಾಡ್ತೀವಿ. ಅದು ಹೀಗೆ 1 ಇಂಚು ತಪ್ಪುತ್ತೆ ಅಂದರೆ ಆಯನ ತುಪ್ಪೋಗಿರುತ್ತೆ. ಅದರಿಂದ ಭಾಳ ಸೂಕ್ಷ್ಮೆಯಿಂದ ಕೆಲಸ ಮಾಡಬೇಕಾದ್ರೆ ತಯಾರಿಸಿರ್ತಾರೆ. ಅದು ನೈಜ ಉಣ್ಣೆಯಿಂದ ಮಾಡಿರ್ತಕ್ಕಂಥ ಕಂಬಳಿ. ಅದು ಭಾರಿ ಸ್ಮೂತಾಗಿ, ಅದು ಅಷ್ಟು ಇದರಿಂದ ತಯಾರಿಸಿರ್ತಾರೆ. ಅದು ಉನ್ನತವಾಗಿ ಮಾಡಿದ್ದಾರೆ. ಅವರಿಗೆ ಅದಕ್ಕೆ ಹೆಚ್ಚಿನ ಬೇಡಿಕೆಯೂ ಇದೆ. ನೈಜ ಉಣ್ಣೆಯಿಂದ ತಯಾರಿಸಿದ ಹೆಚ್ಚಿಗೆ ಬೇಡಿಕೆ ಬರ್ತಾ ಇದೆ. ಅವರಿಗೆ ಧನ್ಯವಾದ. ಇದು ವೆಟರ್ನರಿ ಇದು ಎಲ್ಲ ಸೇರಿಬಿಟ್ಟು ಒಂದು ಮೀಟಿಂಗಲ್ಲಿ ಮಾಡಿದಾಗ ಯಾವ ಕ್ಯಾಂಪಲ್ಲಿ ನಾವು ಬೆಣ್ಣೆ ಕೊಡ್ತಾ ಇಲ್ಲ. ಆಮೇಲೆ ಮೋರೋವರ್ ಇದು ಇದು ಏನಂದರೆ ವೆಜಿಟೇರಿಯನ್ನು, ಎಲಿಫೆಂಟ್ ವೆಜಿಟೇರಿಯನ್ನು. ಸೊ ನೀವು ಬೆಣ್ಣೆ ಕೊಟ್ಟರೆ ಅದಕ್ಕೆ ಏನನ್ನು ಆ ಬಾಡಿಗೆ ತಾಗೋದಿಲ್ಲ. ಓನ್ಲಿ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಮೋಷನ್ನು ಕ್ಲಿಯರ್ ಆಗೋಕ್ಕೆ ಅಷ್ಟೇ ಹೆಲ್ಪ್ ಆಗೋದು ಬಿಟ್ಟರೆ ಬೇರೆ ಏನೂ ಉದ್ದೇಶಿಸಿಲ್ಲ ಅದು. ಹಾಗಾಗಿ ಈ ವರ್ಷ ನಾವು ಬೆಣ್ಣೆನ ಕೊಡ್ತಾ ಇಲ್ಲ. ಅದ್ರ ಬದಲಿ ಒಂದು 2 ಐಟಮ್ಸನ್ನು ಆ್ಯಡ್ ಮಾಡಿದ್ವಿ. ಒಂದು ಹುರುಳಿ ಮತ್ತು ಇದನ್ನು ರಾಗಿನ ನಾವು ಇಲ್ಲಿ ಕೊಡ್ತಾ ಇರಲಿಲ್ಲ, ಯಾಕಂದರೆ ಇದನ್ನೇ ಕೊಡ್ತಾ ಇದ್ವಿ, ರೈಸ್ ಐಟಮ್ ಕೊಡ್ತಾ ಇರೋದ್ರಿಂದ. ಸೊ ರಾಗಿನ ಕೊಡ್ತಾ ಇರಲಿಲ್ಲ. ಸೊ ಈ ವರ್ಷ ರಾಗಿ ಮತ್ತು ಹುರುಳಿನ ಆ್ಯಡ್ ಮಾಡಿದ್ವಿ. ಹುರುಳಿ ಈಸ್ ಗುಡ್ ಫಾರ್ ಇದಕ್ಕೆ, ತುಂಬ ಮೋಷನ್ನು ಮತ್ತು ಇದನ್ನು ಡೈಜೆಷನ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಅದನ್ನು ಆ್ಯಡ್ ಮಾಡಿದ್ವಿ. ಇಲ್ಲಿಂದ ನಮ್ಮ ವಾಪಸ್ ಹೋಗುವವರೆಗೂ ಇಲ್ಲಿ ಕಂಟಿನ್ಯೂ. ಸೊ ದಸರಾ ಮುಗಿದು ಹೌದು, ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ಸ್ ಕೊಡ್ತಾ ಇದ್ದೀವಿ. ಸೊ ಈಗ ಬಾಯ್ಲ್ ಆಗ್ತಾ ಇತ್ತಲ್ಲ, ಅದು ಮಾರ್ನಿಂಗಿಗೆ, ಈಗ ಇದು ರೆಡಿ ಆಗಿರೋದು ಈವ್ನಿಂಗಿಗೆ. ಹಾಗಾಗಿ 2 ಟೈಮ್ಸು ನಾವು ಇದು ಮಾಡ್ತೀವಿ. ಈಗ ಅದನ್ನು ಬಾಯ್ಲ್ ಮಾಡಿ ಈಗ ನೈಟ್ ಇಡ್ತಾರೆ. ಅದನ್ನು ನೈಟೆಲ್ಲ ಬೆಳಗ್ಗೆವರೆಗೂ ಕೂಲ್ ಆಗುತ್ತೆ ಅದು. ಸೊ ಕೂಲ್ ಆದಮೇಲೆ ಬೆಳಗ್ಗೆ ಕೊಡ್ತಾರೆ 6 ಗಂಟೆಗೆ. ಅದೇ 10 to 12 kg ಆಗುತ್ತೆ. ಸೊ ಫಿಮೇಲ್ಗೆ ಒಂದು 2 kg ಕಡಿಮೆ ಆಗುತ್ತೆ, ಮೇಲ್ಗೆ ಒಂದು 2 kg ಜಾಸ್ತಿ ಇರುತ್ತೆ. ಆತ್ಮೀಯರೇ,
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.